ಬೆಂಗಳೂರು ಮೈನಾರಿಟಿ ಡೆವಲಪ್ಮೆಂಟ್ ನಾರ್ತ್ ಝೋನ್ ಪ್ರೆಸಿಡೆಂಟ್ ಆದ ಫಾರೂಕ್ ಪಾಷಾ ಅವರ ಜನ್ಮದಿನವನ್ನು ಕಾಂಗ್ರೆಸ್ ಮೈನಾರಿಟಿ ಡೆವಲಪ್ಮೆಂಟ್ ಕಚೇರಿಯಲ್ಲಿ ಆಚರಿಸಲಾಯಿತು. ಅವರ ಈ ಹುಟ್ಟುಹಬ್ಬಕ್ಕೆ ಮೈನಾರಿಟಿ ಚೇರ್ಮನ್ ಆದ ವೈ ಸಯೀದ್ ಅಹಮದ್ ಮತ್ತು ಸಂಗಡಿಗರು ಹಾಗೂ ಕಾರ್ಯಕರ್ತರು ಆಗಮಿಸಿ ಅವರಿಗೆ ಶುಭ ಕೋರಿದರು. ಎ ಟು ಝೆಡ್ ಸುದ್ದಿವಾಹಿನಿ ವತಿಯಿಂದ ಫಾರೂಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು KPCC ಅಲ್ಪಸಂಖ್ಯಾತರ ವಿಭಾಗದ ಉತ್ತರ ವಲಯದ ಅಧ್ಯಕ್ಷರಾದಂಥ ಫಾರೂಕ್ ಸಾಹೇಬರ ಜನ್ಮದಿನ ಇವತ್ತು ಅವರ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಲವಲವಿಕೆಯಿಂದ ಅವರ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ಅವರ ಅಧ್ಯಕ್ಷರಾದಂಥ ವೈ ಸಯೀದ್ ಅಹಮದ್ ಜಿ, ಅದೇ ರೀತಿ ಇರ್ಷಾದ್ ಸಾಹೇಬರು, ಶೇಠ್ ಸಾಹೇಬರು, ಜಾವೀದ್ ಸಾಹೇಬರು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಜನ್ಮದಿನ ಕೂಡ ನಡೀತಾ ಇದೆ. ಹಾಗಾಗಿ ನಿಮಗೆ ಫಾರೂಕ್ ಪಾಷಾ ಸಾಹೇಬ್ರೆ, ನಿಮಗೆ ಎ ಟು ಝೆಡ್ ಸುದ್ದಿವಾಹಿನಿಯಿಂದ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಜನ್ಮದಿನದ ಪ್ರಯುಕ್ತ? ಅದೇ ಒಳ್ಳೆ ಕೆಲಸ ಮಾಡಿ ನಮ್ಮ ಪಾರ್ಟಿ, ನಮ್ಮ ಮೈನಾರಿಟಿಯಿಂದ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತಿರ್ಗಾ ಬರಬೇಕು, ಒಳ್ಳೆ ಇದರಿಂದ ಬರಬೇಕು, ಒಳ್ಳೆಯಿಂದ ನಮಗೆ ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ ಬರಲೇಬೇಕು ಅಂತ ನಮ್ಮೊಂದು ಆಸೆ ಪಟ್ಟಿದ್ದೀನಿ. ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ. ಶುರುವಾಯಿತು ಕೆಲಸ ನಮ್ಮದು. ಹೌದು, ಮಾಡ್ತಾ ಇದ್ದೀವಿ. ಒಂದು 3 ತಿಂಗಳು ಆಯಿತು ಶುರು ಮಾಡಿ. ಜೋರು ಟೈಮ್ ಜಾಸ್ತಿ ಮುಂದೆ ಬರುವಾಗ ಜಾಸ್ತಿ ಮಾಡ್ತಾ ಇದ್ದೀವಿ ಕೆಲಸ. ಅಮೀನ್ ಇನ್ಶಾಲ್ಲಾ. ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ವೈ ಸಯೀದ್ ಅಹಮದ್ ಜಿ ಅವರು ಇವತ್ತು ಫಾರೂಕ್ ಸಾಹೇಬ್ರ ಜನ್ಮದಿನ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಆಚರಣೆ ಮಾಡೋದ್ರ ಮೂಲಕ ಏನು ಕಾರ್ಯಕರ್ತರಿಗೆ ಹುರಿದುಂಬಿಸೋ ಕೆಲಸ ಇದೆ ಅದು ಇವತ್ತಿಂದನೇ ಚಾಲನೆ ಆಗಿದೆ ಅಂತ ಅನಿಸ್ತಾ ಇದೆ. ಅದರಿಂದ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಫಾರೂಕ್ ಪಾಷಾ ಅವ್ರದ್ದು ಜನ್ಮದಿನ. ದೇವರವ್ರಿಗೆ ಒಳ್ಳೇದು ಮಾಡಲಿ, ಇನ್ನೂ ಶಕ್ತಿ ಕೊಡಲಿ ಕೆಲಸ ಮಾಡೋದಕ್ಕಂತ ಅವ್ರನ್ನ ನನ್ನ ಪರವಾಗಿ ಅವ್ರಿಗೆ ಶುಭಾಶಯಗಳು ಹೇಳ್ತಾ, ಇನ್ನು ಮುಂದೆ ನಮ್ಮ ಜೊತೆ ಬಂದು ಇನ್ನು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಹೇಳಿಬಿಟ್ಟು 2018ನೇ ಇಸ್ವಿಲಿ ಏನು ನಮ್ಮ ಚುನಾವಣೆ ಬರ್ತದೆ, ಆ ಚುನಾವಣೆಗೆ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮತ ಕೊಡಬೇಕು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ, ನಿಮ್ಮ ಹಿಂದೂ ಪಕ್ಷ, ನಾವೆಲ್ಲರೂ ಸೇರಿ ಮತ ಕೊಡಬೇಕು ಅಂತ ಹೇಳಿ ಜಯ ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಒಂದು ಮೆಸೇಜನ್ನು ಕಳಿಸ್ತೀನಿ. ಒಳ್ಳೆಯದಾಗಲಿ, ಧನ್ಯವಾದ. ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದಂಥ ಇರ್ಷಾದ್ ಸಾಹೇಬರು ಕೂಡ 1-2 ಮಾತು ತಾವು ಪಕ್ಷದ ಪರವಾಗಿ ಹಾಗೂ ಜನ್ಮದಿನದ ಪರವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಮಾನ್ಯ ಫಾರೂಕ್ ಪಾಷಾ ಸಾಹೇಬರ ಒಂದು ಹುಟ್ಟು ಹಬ್ಬದ ವಿಜೃಂಭಣೆಯ ಈ ಸಭೆಗೆ ಎಲ್ಲರೂ ಬಂದು ಅವರಿಗೆ ದೊಡ್ಡವರು ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ಅವರ ಸಹಪಾಠಿಗಳು ಅವರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಫಾರೂಕ್ ಪಾಷಾ ಅವರು ಹುಟ್ಟುಹಬ್ಬದಿಂದ ನಾವು ಮಾಡಿದ್ದೀವಿ. 2018ನೇ ಚುನಾವಣೆ ಸೈನಿಕರ ತಯಾರಿನೂ ಮಾಡಿದ್ದೀವಿ. ಪೂರ್ವದಲ್ಲಿ ನಾಳೆ ಬೆಳಿಗ್ಗೆ ಸೂರ್ಯ ಉದಯ ಆಗೋದು ಎಷ್ಟು ಖಚಿತ, ನಾವು 2018ರಲ್ಲಿ ಕಾಂಗ್ರೆಸ್ ಪಕ್ಷ ಮರಳಿ ಅಧಿಕಾರಕ್ಕೆ ಬರೋದು ಅಷ್ಟೇ ಖಚಿತ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಮುನೀರ್ ಸಾಹೇಬ್ರೆ, ತಾವು ಅಲ್ಪಸಂಖ್ಯಾತರ ಉತ್ತರ ವಲಯದ ಉಪಾಧ್ಯಕ್ಷರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಫಾರೂಕ್ ಸಾಹೇಬ್ರ ಜನ್ಮದಿನ? ಮೊದಲನೇದಾಗಿ ಫಾರೂಕ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ನಾಯಕರುಗಳಿಗೂ, ಸ್ಟೇಟು ಹಾಗೆ ಏನು ಡಿಸ್ಟ್ರಿಕ್ಟ್ ವೈಸ್ ಚೇರ್ಮನ್ಗಳನ್ನು ಮಾಡಿರ್ತಾರೆ, ಬ್ಯಾಂಗ್ಳೂರನ್ನ 3 ವಿಂಗಡಿಸಲಾಗಿದೆ. ಸಂಘಟನೆಯ ಉದ್ದೇಶದಿಂದ ಅದನ್ನು ವಿಂಗಡಿಸಲಾಗಿದೆ. ಮೊದಲು ಹಿದಾಯತ್ ಖಾನ್ ಸಾಹೇಬ್ರು ಒಬ್ಬರೇ ಇದ್ದರು, ಇವಾಗ ಅದನ್ನು 3 ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಫಾರೂಕ್ ಸಾಹೇಬರು. ಮೋದಿ ಅಥವಾ ಅಮಿತ್ ಶಾ ಇವರ ತಂಡಕ್ಕೆ ಒಂದು ತಲೆಬಿಸಿಯಾಗಿರುವಂಥ ಒಂದು ಸಮುದಾಯ ಇದ್ದರೆ ಅದು ಮೈನಾರಿಟಿ ಟೀಮ್. ಅದಕ್ಕೋಸ್ಕರ ಖಂಡಿತವಾಗಲೂ ಕರ್ನಾಟಕದಲ್ಲಿ ಅದಕ್ಕೆ ಅವಕಾಶ ಸಿಗಲ್ಲ. ಮತ್ತೊಮ್ಮೆ ನಾವು ಸಿದ್ದರಾಮಯ್ಯ ಅವರ ಸರ್ಕಾರ ಇಲ್ಲಿ ಬೆಂಗಳೂರು ನಗರದ ಅಲ್ಪಸಂಖ್ಯಾತರ ಅಧ್ಯಕ್ಷ ಹಿದಾಯತುಲ್ಲಾ ಖಾನ್ ಸಾಹೇಬರು ಬಂದಿದ್ದಾರೆ. ಹಿದಾಯತುಲ್ಲಾ ಖಾನ್ ಸಾಹೇಬ್ರೆ, ಭಾಳ ಲವಲವಿಕೆಯಿಂದ ಇದ್ದೀರಿ. ರಾಹುಲ್ ಗಾಂಧಿ ಬಂದಿರೋ ಬಿಸಿ ಎಲ್ಲ ನಿಮ್ಮ ಮೈನಲ್ಲೇ ಕಾಣ್ತಾ ಇದೆ. ಇವತ್ತು ರಾಜಕೀಯವಾಗಿ ನಾನು ಏನು ಹೇಳೋದಕ್ಕೆ ಬಯಸೋದಿಲ್ಲ. ಯಾಕಂದರೆ ನನ್ನ ಆಪ್ತ ಮಿತ್ರರಾಗಿರ್ತಕ್ಕಂತಹ ಫಾರೂಕ್ ಪಾಷಾ ಅವರ ಒಂದು ಜನ್ಮದಿನ ಅಂಗವಾಗಿ ನಾವು ಇವತ್ತೊಂದು ದಿನ ನಾವೆಲ್ಲರೂ ಒಂದು ಗೂಡಿ ನಾವು ಬಂದಿದ್ದೇವೆ.
ಅವರಿಗೆ ಶುಭವನ್ನು ಹಾರೈಸುವ ಒಂದು ಉದ್ದೇಶದಿಂದ ಆ ಪ್ರೀತಿಯಿಂದ ನಾವು ಇವತ್ತಿನ ದಿನ ಬಂದಿದ್ದೇವೆ. ಅವರಿಗೆ ದೇವರು ಒಳ್ಳೆಯ ಆಯಸ್ಸನ್ನು ಕೊಡಲಿ, ದೀರ್ಘ ಆಯಸ್ಸು ಕೊಡಲಿ, ಒಳ್ಳೆ ಶಕ್ತಿ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ, ಇನ್ನೂ ಹುಮ್ಮಸ್ಕೊಳ್ಳಿ. ನಮ್ಮ ಈ ಅಲ್ಪಸಂಖ್ಯಾತ ಘಟಕಕ್ಕೆ ಇನ್ನೂ ಒತ್ತೊಯ್ಯುವ ಒಂದು ಬಲ ಏನಿದೆ ಇನ್ನೂ ದೇವರು ಅವರಿಗೆ ಕೊಡಲಿ ಅಂತ ಬಿಟ್ಟು ಅವರಿಗೆ ಆಶೀರ್ವಾದಿಸ್ತಾ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ನಿಮ್ಮ ಜನ್ಮದಿನ ಇದೆ, ನಿಮಗೆ ಹ್ಯಾಪಿ ಬರ್ಡೇ. ನಾನು ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು, ಶುಭಾಶಯ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮುತ್ತಬ್ಬೀರ್ ಸಾಹೇಬರು ಈ ಒಂದು ಲವಲವಿಕೆಯನ್ನು ನೋಡಿ ಅವರು ಹುರಿದುಂಬಿಸುವಂಥ ಕೆಲಸಗಳು ಕಾರ್ಯಕರ್ತರಲ್ಲಿ ತಳಮಟ್ಟದಿಂದ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಸಹಪಾಠಿಯ ಜನ್ಮದಿನ ಇವತ್ತು, ಹೌದು. ಅವರಿಗೆ ಯಾವ ರೀತಿಯ ಶುಭಾಶಯ? ನಮ್ಮ ಉತ್ತರ ಜಿಲ್ಲೆ ಅಧ್ಯಕ್ಷರು ಫಾರೂಕ್ ಪಾಷಾ ಅವರು, ನಮ್ಮ ಅಣ್ಣ ಅವರು, ನಮಗೆ ನಮ್ಮ ಒಂದು ಟೀಮಾಗಿ ಕೆಲಸ ಮಾಡಿರೋದು. ಅವ್ರು ಭಾಳ ಒಳ್ಳೆ ಮನುಷ್ಯ. ಅವ್ರಿಗೆ ಫಸ್ಟ್ ಟೈಮ್ ಈ ಚೇರ್ಮನ್ಶಿಪ್ ತೊಗೊಂಡ್ಬಿಟ್ಟು ಅವ್ರು ಸ್ವಲ್ಪ ಈಗ ಟೈಮ್ ಕಡಿಮೆ ಇತ್ತು, ಅವ್ರಿಗೆ ಭಾಳ ಜಾಸ್ತಿ ಹೋರಾಟ ಮಾಡ್ತವ್ರೆ. ಆ ಮನಸ್ಸಿಂದ ನೋಡಿ ಅವ್ರ ಮನಸ್ಸು ಭಾಳ ಕ್ಲೀನ್ ಮನಸ್ಸು ಅವ್ರದ್ದು, ಒಳ್ಳೆತನ ಅವ್ರದ್ದು, ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆ. ಎಲ್ಲ ಕಡೆ ಹೋರಾಟ ಮಾಡಿ ಸಂಘಟನೆ ಮಾಡ್ತಾಯಿದ್ದಾರೆ. ನಾವು ಎಲ್ಲ ಅವ್ರ ಜೊತೆಗಿದ್ದೀವಿ. ನಾವು ಅವ್ರಿಗೆ ಏನು ಬೇಕಾ ನಾವು 24/7 ಕೊಡ್ತೀವಿ. ಅವ್ರಿಗೆ ಒಳ್ಳೆ ರೀತಿಯಿಂದ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ನಾವು ಅವ್ರ ಜೊತೆಗಿದ್ದೀವಿ. ಮುಂದೆ ಚುನಾವಣೆಗೋಸ್ಕರ ಕಮಿಟೀಸ್ ಎಲ್ಲ ಚೆನ್ನಾಗಿ ಭಾಳ ಆದಷ್ಟು ಮೋಸ್ಟ್ ಆಫ್ ದ ಕಮಿಟೀಸ್ ಈ ಥರ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ರಚನೆ ಆಗಿಬಿಟ್ಟಿದೆ. ಇನ್ನು ಮುಂದೆ ಅವ್ರ ಜೊತೆಗಿದ್ದೀವಿ. ಒಳ್ಳೆ ರೀತಿಯಿಂದ ಅವ್ರ 10 ಅಸೆಂಬ್ಲಿ ಕ್ಷೇತ್ರ ಇನ್ನು ಸೇರುತ್ತೆ. ಅಲ್ಲಿ ನಮಗೆ ಭಾಳಷ್ಟು ಕೆಲಸ ಮಾಡ್ತೀವಿ. ಮೈನಾರಿಟೀಸ್ ಕಡೆಯಿಂದ 99% ಅವ್ರಿಗೆ ನಮ್ಮ ಪಕ್ಷಕ್ಕೆ ಓಟ್ ಬರ್ತದೆ ಅಂತ ನಮಗೆ ಭರವಸೆ ಇದೆ. ಥ್ಯಾಂಕ್ ಯು. ನಾಡ್ದು ಚೇರ್ಮನ್ ಆಗಿದ್ದ ಫಾರೂಕ್ ಸಾಹೇಬ್ದು ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು. ಎಲ್ಲ ಕಾರ್ಯಕರ್ತರು, ನಾವು ಬೆಂಗಳೂರು ನಾಡ್ತವರು ಎಲ್ಲ ಬಂದು ಇವಾಗ ಅವ್ರಿಗೆ ಶುಭಾಶಯ ಮಾಡ್ತಾಯಿದ್ದೀನಿ. ಈ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆಗಾಗಬೇಕು, ಈ ಮೈನಾರಿಟಿಗೆ ಒಳ್ಳೆ ವಿಂಗ್ ಆಗಬೇಕಂತ ನನಗೆ ಚೇರ್ಮನ್ದು ಒಂದು ಆಸೆ ಇದೆ. ಅದು ನಾವು ಎಲ್ಲ ಜೊತೆಯಲ್ಲಿ ಹೋರಾಟ ಮಾಡಿಸಿ ಅವ್ರು ನಮ್ಮ ಮೈನಾರಿಟಿ ವಿಂಗ್ಗೆ ನಾವು ಮುಂದೆ ಹಾಕಬೇಕು ಆಸೆ ಇದೆ. ನಮ್ಮ ಫಾರೂಕ್ ಸಾಹೇಬರಿಗೆ ಭಾಳ ನಾವು ಆತ್ಮೀಯಾಗಿ ಇವಾಗ ಬಂದು ನಮ್ಮ ಕಡೆ ಕೆಲಸ ಮಾಡ್ತಾ RR ನಗರ ಎಲ್ಲ ಬಂದು ಇವತ್ತು ನಮ್ಮ ಮೈನಾರಿಟಿಗೆ ಒಂದು ಚಾಲನೆ ಕೊಟ್ಟು ಅದು ನಮ್ಮ ಇವರು ನಮ್ಮ RR ನಗರಕ್ಕೆ ಬಂದು ಇವತ್ತು ಅವರೇ ಒಂದು ಚಾಲನೆ ಕೊಟ್ಟು ನಮಗೆ ಶಕ್ತಿ ತುಂಬಿ ಈ ಕೆಲಸ ಮಾಡೋಕ್ಕೆ ಕೊಟ್ಟವ್ರೆ. ನಮ್ಮ ಮುನ್ರತ್ನಮ್ MLA ಸಾಹೇಬರಿಂದ ನಾವು ಸುಮಾರು 10,000 ಜನ ಇದ್ದರು ಒಂದು ಪ್ರೋಗ್ರಾಮ್ನಲ್ಲಿ. ನಮ್ಮ ಮೈನಾರಿಟಿಗೂ ಮುನ್ರತ್ನಮ್ ಸಾಹೇಬರು ಏನು ಮಾಡ್ತಾಯಿದ್ದಾರೆ RR ನಗರಕ್ಕೆ ಅವ್ರ ಜೊತೆಗೆ ನಮ್ಮ ಫಾರೂಕ್ ಸಾಹೇಬರೂ ಕೈ ಜೋಡಿಸ್ಕೊಂಡು ನಾವು ಕೈ ಜೋಡಿಸ್ಕೊಂಡು ಎಲ್ಲ ಅಲ್ಪಸಂಖ್ಯಾತರೆಲ್ಲ ಎಲ್ಲ ಜನ ಕೈ ಜೋಡಿಸ್ಕೊಂಡು ಈ ಸತಿ ಕಾಂಗ್ರೆಸ್ಗೆ ಜೈ ಬಾರಿಸೋಣ ಅಂತ ಹೇಳಿ ನಾನು 2 ಮಾತಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಅಲ್ಪಸಂಖ್ಯಾತರಾದಲ್ಲಿ ನಮ್ಮ ಹುಟ್ಟಿದ ಫಾರೂಕ್ ಪಾಷಾ ಸಾಹೇಬರು ಹುಟ್ಟಿದ ಹಬ್ಬದ ಶುಭಾಶಯಗಳು. ದೇವರಿಂದ ಅವರಿಗೆ ಒಳ್ಳೆ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು